ಇನ್ನು ಬಿಜೆಪಿಯ ರಾಮ ಮಂದಿರ ಅಸ್ತ್ರಕ್ಕೆ ಕಾಂಗ್ರೆಸ್ ಪಡೆ ಅಹಿಂದ ಪ್ರತ್ಯಾಸ್ತ್ರವನ್ನ ಹೂಡ್ತಾ ಇದೆ. ಶೋಷಿತ ವರ್ಗಗಳ ಸಮುದಾಯದ ಹೆಸರಲ್ಲಿ ಇವತ್ತು ಚಿತ್ರದುರ್ಗದಲ್ಲಿ ಅಹಿಂದ ಮಂತ್ರವನ್ನ ಪಠಿಸಲಾಗಿದೆ. ಇದೇ ಸಮಾವೇಶದಲ್ಲಿ ಜಾತಿಗಣತಿ ವರದಿ ಸ್ವೀಕಾರದ ವಾಗ್ದಾನವನ್ನ ಮಾಡಿರುವಂತಹ ಸಿಎಂ ಅಹಿಂದ ವರ್ಗಗಳ ಒತ್ತಾಯವನ್ನ ಈಡೇರಿಸುವಂತ ಭರವಸೆಯನ್ನೂ ಕೊಟ್ಟಿದ್ದಾರೆ. ಈ ಮುಖೇನವಾಗಿ ಅಹಿಂದ ಮತಗಳನ್ನ ಭದ್ರಗೊಳಿಸಿಕೊಂಡಿದ್ದಾರೆ. ಲಕ್ಷ ಲಕ್ಷ ಜನ, ನೂರಾರು ನಾಯಕರ ದಂಡು, ವೇದಿಕೆಯಲ್ಲಿ ಮೊಳಗಿದ ಅಹಿಂದ ಮಂತ್ರ. ನಮಗೆ ಮಿತ್ರರು ಯಾರು, ನಮ್ಮ ವೈರಿಗಳು ಯಾರು? ಈ ಶೋಷಿತ ಸಮುದಾಯದವರು ಅವರ ಸ್ವಾರ್ಥಕ್ಕೋಸ್ಕರ ಆರ್ಎಸ್ಎಸ್ ಬಿಜೆಪಿಯನ್ನ ಸೇರಿ ನಿಮ್ಮನ್ನ ದಾರಿ ತಪ್ಪಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ. ಕೆಲವು ಜಾತಿಗಳು ರಾಜಕೀಯ ಅಧಿಕಾರಕ್ಕಾಗಿ, ರಾಜಕಾರಣಕ್ಕಾಗಿ ಪ್ರಬಲವಾಗಿ ಜಾತಿಯನ್ನ ಬಳಸಿಕೊಡ್ತಾ ಇದ್ದಾವೆ. ಯಾರ್ಯಾರು ಇದ್ರ ಬಗ್ಗೆ ವಿರೋಧವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ಕರೆಂಟ್ ಶಾಕ್ ಹೊಡೆಯುವಂತ ಕೆಲಸ ಇವತ್ತು ಆಗಿದೆ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಕ್ಷಣದಲ್ಲಾದ್ರೂ ಚುನಾವಣೆ ಘೋಷಣೆ ಆಗಬಹುದು. ಲೋಕಸಭಾ ಚುನಾವಣೆ ಮುಹೂರ್ತ ಯಾವ ಕ್ಷಣದಲ್ಲಾದ್ರೂ ಹೊರಬೀಳಬಹುದು. ಇದೇ ಕಾರಣಕ್ಕೆ ಕೋಟೆ ನಾಡಿನಿಂದಲೇ ಚುನಾವಣೆಗೆ ರಣಕಹಳೆ ಮೊಳಗಿಸಿರುವ ಕಾಂಗ್ರೆಸ್ ಶೋಷಿತರ ಜಾಗೃತಿ ಹೆಸರಲ್ಲಿ ಅಹಿಂದ ಮಂತ್ರವನ್ನ ಜಪಿಸಿದೆ. ಮಧ್ಯ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ಕೈ ಕಹಳೆ. ಜಾತಿ ಗಣತಿ ವರದಿ ಸ್ವೀಕಾರ ಮಾಡ್ತೀನಿ ಎಂದ ಸಿದ್ದರಾಮಯ್ಯ. ಐದು ಗ್ಯಾರಂಟಿ, 60,000 ಕೋಟಿ ಹಣ, ಕೋಟಿ ಕೋಟಿ ಫಲಾನುಭವಿಗಳು. ಇಷ್ಟೆಲ್ಲ ಅಸ್ತ್ರ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಾ ಇರುವಂತ ಕಾಂಗ್ರೆಸ್ ಇವತ್ತು ಶೋಷಿತರ ಜಾಗೃತಿ ಹೆಸರಲ್ಲಿ ಅಹಿಂದ ಮಂತ್ರವನ್ನ ಪಠಿಸಿದೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿಯ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟದ ಬಹುತೇಕ ಸಚಿವರು ಹಾಜರಿದ್ರು. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಶೋಷಿತ ವರ್ಗದ ಜನ ಸೇರಿದ್ರು. ಸಮಾವೇಶದಲ್ಲಿ ಮಾತನಾಡಿದ ಸಿಎಂ, ಜಾತಿಗಣತಿ ವರದಿಯನ್ನ ಸ್ವೀಕಾರ ಮಾಡ್ತೀನಿ, ಜಾತಿಗಣತಿ ವರದಿಯಲ್ಲಿ ಲೋಪ ಇದ್ರೆ ತಜ್ಞರ ಸಲಹೆ ಪಡಿತೀನಿ ಅಂದ್ರು. ನೀವು ವರದಿ ಕೊಡಿ, ಯಾಕಂದ್ರೆ ಅನೇಕ ಜನ ವರದಿನ ನೋಡದೇನೆ, ಓದ್ತೇನೆ, ತಿಳ್ಕೊಳ್ಳದೇನೆ ವಿರೋಧ ಮಾಡ್ತಾರೆ. ಇವತ್ತಿನವರೆಗೆ ವರದಿ ಏನಿದೆ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ, ಆ ವರದಿಯನ್ನ ಸ್ವೀಕಾರ ಮಾಡ್ತೀನಿ. ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಜಾತಿ ಗಣತಿಗೆ ಕಾಂಗ್ರೆಸ್ ಬದ್ಧವಾಗಿದೆ ಎಂದ ಡಿಕೆ. ಈ ಹಿಂದೆ ಜಾತಿಗಣತಿ ವರದಿಯನ್ನ ವಿರೋಧಿಸಿ ಒಕ್ಕಲಿಗ ಸಮುದಾಯದ ಮನವಿ ಪತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹಿ ಮಾಡಿದ್ರು. ಆದರೆ ಇವತ್ತು ಅಹಿಂದ ಸಮಾವೇಶದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಜಾತಿಗಣತಿ ಆಗ್ಬೇಕು ಅಂದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಬದ್ಧವಾಗಿದೆ ಎಂದ್ರು. ರಾಹುಲ್ ಗಾಂಧಿ ಅವರು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗ್ಬೇಕು ಅನ್ನೋದನ್ನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದೇವೆ, ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ. ಇನ್ನು ಇದೇ ವೇಳೆ ಒಳ ಮೀಸಲಾತಿಗಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿದೆ ಅನ್ನೋದನ್ನ ನೆನಪಿಸಿದ ಸಿಎಂ, ಎಸ್ಸಿ ಸಮುದಾಯದವರ ಮತಬುಟ್ಟಿಗೂ ಗಾಳ ಹಾಕಿದ್ರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಪತ್ರ ಬರೆದು ಆರ್ಟಿಕಲ್ 341 ಕ್ಲಾಸ್ 3 ಸೇರಿಸಿ ಅಂತೇಳಿ ಪತ್ರ ಬರೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಗ್ಯಾರಂಟಿಗಳನ್ನ ಗುಣಗಾನ ಮಾಡಿದ ಸಿಎಂ, ಡಿಸಿಎಂ ಹಿಂದುಳಿದವರ, ಶೋಷಿತರ ಪರವಾಗಿದ್ದೀವಿ ಅನ್ನೋ ಸಂದೇಶ ನೀಡಿದ್ರು. ಹಾಗಾದ್ರೆ ಇವತ್ತಿನ ಸಮಾವೇಶದ ಅಜೆಂಡಾ ಏನಿತ್ತು, ಕಾಂಗ್ರೆಸ್ನ ದಾಳವೇನು ಅನ್ನೋದನ್ನ ಹೇಳ್ತೀವಿ ನೋಡಿ. ಜಾತಿಗಣತಿ ವರದಿ ಸ್ವೀಕಾರ, ಮೀಸಲಾತಿ ಸೇರಿದಂತೆ 12 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಶೋಷಿತ ವರ್ಗಗಳ ಅಹಿಂದ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಭಾಗಿಯಾಗಿದ್ದ ಸಿಎಂ, ಡಿಸಿಎಂ ಲೋಕಸಭಾ ಅಖಾಡಕ್ಕೆ ಅಹಿಂದ ದಾಳವನ್ನ ಉರುಳಿಸಿದ್ದಾರೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಟ್ರಂಪ್ ಕಾರ್ಡ್ ಅನ್ನ ಬಳಸೋದಕ್ಕೆ ಮುಂದಾಗಿದ್ದಾರೆ.
ಯಾಕಂದ್ರೆ ಬಿಜೆಪಿಯ ರಾಮ ಮಂದಿರ ದಾಳಕ್ಕೆ ಅಹಿಂದ ಅಸ್ತ್ರವನ್ನ ಹೂಡಿರುವ ಸಿಎಂ ಹಿಂದುಳಿದ ವರ್ಗಗಳ ಬಹುಮುಖ್ಯ ಬೇಡಿಕೆ ಜಾತಿಗಣತಿ ವರದಿ ಸ್ವೀಕರಿಸುವ ಭರವಸೆಯನ್ನ ನೀಡಿದ್ದಾರೆ. ಈ ಮೂಲಕ ಹಿಂದುಳಿದ ಮತ್ತು ದಲಿತ ಮತಬುಟ್ಟಿಗೆ ಗಾಳ ಹಾಕಿದ್ದಾರೆ. ಸಮಾವೇಶದ ಉದ್ದೇಶ ಏನಾಗಿತ್ತೋ ಆ ಉದ್ದೇಶ ಈಡೇರಿಸುವ ಭರವಸೆಯನ್ನ ಕಾಂಗ್ರೆಸ್ ನೀಡಿದೆ. ಈ ಮೂಲಕ ಮತ ಬ್ಯಾಂಕ್ ಗಟ್ಟಿಗೊಳಿಸೋದಕ್ಕೆ ಮುಂದಾಗಿದೆ. ಸುನಿಲ್ ಜೊತೆ ಬಸವರಾಜ್, ಟಿವಿ9 ಚಿತ್ರದುರ್ಗ.